ನಂತರ ನಿಮಗೂ ಚಿಕನ್ ಅಂದರೆ ತುಂಬ ಇಷ್ಟನಾ? ನಾನು ಇವತ್ತು ಪೆಪ್ಪರ್ ಚಿಕನ್ ಮಾಡ್ಕೊತಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನಿಮಗೂ ತೋರಿಸ್ತೀನಿ. ಮೊದಲನೇದಾಗಿ 2 ಆನಿಯನ್ ತೊಗೊಂಡಿದ್ದೀನಿ. ನಾನು 1/4 kg ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ 2 ಆನಿಯನ್ ಸಾಕಾಗುತ್ತೆ. ನೀವು ಜಾಸ್ತಿ ತೊಗೊಂಡ್ರೆ ಅದ್ರ ಮೇಲೆ ಡಿಪೆಂಡಾಗಿ ತೊಗೊಳ್ಳಿ. 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಮ ಖಾರದ ಪ್ರಕಾರ ನೀವು ಹಾಕ್ಕೊಳ್ಳಿ. 3 ಸ್ಪೂನ್ ಆಯಿಲ್ ಹಾಕಿ ಅದು ಹೀಟ್ ಆದಮೇಲೆ ಅದರಲ್ಲಿ ಸಾಸಿವೆ ಮತ್ತು ಮೆಣಸು ಹಾಕಿ ಒಂದು 2 ನಿಮಿಷಕ್ಕೆ ಫ್ರೈ ಮಾಡಿ. ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕಬೇಕು. ಇದರಲ್ಲಿ ತುಪ್ಪನೂ ಆ್ಯಡ್ ಮಾಡ್ಬೋದು, ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊಳ್ಳೋರು 1 ಸ್ಪೂನ್ ಆಯಿಲ್ ಕಡಿಮೆ ಮಾಡ್ಕೋಬೋದು. ಆನಿಯನ್ಸ್ ಕಲರ್ ಚೇಂಜ್ ಆಗಿದೆ. ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಮೆಣಸಿನ್ಕಾಯಿ ಹಾಕ್ಕೊಂಡು ಇನ್ನೊಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಖಾರ ಜಾಸ್ತಿ ತಿನ್ನೋಕ್ಕೆ ಇಷ್ಟಪಟ್ಟವರು ಇದರಲ್ಲಿ ಇನ್ನೊಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ವಾಶ್ ಮಾಡಿ ಇಟ್ಕೊಂಡಿರೋ ಚಿಕನ್ ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಟೇಸ್ಟಿಗೆ ತಕ್ಕಂಗೆ ಸಾಲ್ಟ್ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈಗ ರಾಹುಲ್ ಅವ್ರ ಹೋಟೆಲಲ್ಲಿ ಮಾಡಿರೋ ಬೆಳ್ಳುಳ್ಳಿ ಕಬಾಬ್ ತುಂಬ ಟ್ರೆಂಡಿಂಗ್ ಆಗ್ತಿದೆಯಲ್ವಾ? ಟೇಸ್ಟ್ ಹೇಗಿರ್ಬೋದು ಅದನ್ನು ಒಂದ್ಸರಿ ಟ್ರೈ ಮಾಡೋಣ. ನೀವು ಟ್ರೈ ಮಾಡಿದ್ದೀರಾ? ಅದೇನೋ ಒನ್ ಮೋರ್ ಅಂತಾರೆ. ಅಷ್ಟೊಂದು ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಇದರಲ್ಲಿ 1 ಗ್ಲಾಸ್ ವಾಟರ್ ಹಾಕ್ಕೊಂಡು ಅದನ್ನು ಕುಕ್ ಆಗಕ್ಕೆ ಬಿಡಬೇಕು. 10 ಮಿನಿಟ್ಸ್ ಕ್ಲೋಸ್ ಮಾಡಿಟ್ರೆ ನೀಟಾಗಿ ಕುಕ್ ಆಗುತ್ತೆ. ಗ್ರೇವಿ ಬೇಕಿದ್ರೆ ಹೀಗೆ ಮಸಾಲ ಆ್ಯಡ್ ಮಾಡ್ಬೋದು, ಇಲ್ಲ ನಿಮಗೆ ಫ್ರೈ ಬೇಕು ಅಂದರೆ ಇನ್ನೊಂದು 10 ನಿಮಿಷ ಕುಕ್ ಆಗಬೇಕು. ಕುಕ್ ಆಗಿದೆ. ಈಗ ಇದರಲ್ಲಿ 1.5 ಸ್ಪೂನ್ ಧನಿಯಾ ಪೌಡರ್, 1 ಸ್ಪೂನ್ ಗರಂ ಮಸಾಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊ. ವಿಡಿಯೋ ನೋಡಿದವರು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.